ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಕಿರುಕುಳವನ್ನು ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಯಾರು ಕೂಡ ಆ ಒಂದು ದಾರಿ ಹಿಡಿಯೋದು ಬೇಡ ಅಂತೇಳಿ ನಾವು ಕೂಡ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀವಿ. ಮತ್ತೊಂದು ಕಡೆ ಹೊನ್ನಾಳಿಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಆರೋಪ ಕೇಳಿ ಬಂದಿದೆ. ಫೈನಾನ್ಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ರೇಣುಕಾಚಾರ್ಯ ಅವರು ಕರೆ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ. ಫೋನಲ್ಲೇ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ತರಾಟೆ ತೆಗೆದುಕೊಂಡಿದ್ದು ಪತಿಗೆ ಆಪರೇಷನ್ ಆಗಿದೆ, ಟೈಮ್ ಕೊಡಿ ಅಂದ್ರೂ ಕೂಡ ಕೊಡ್ತಾ ಇಲ್ಲ ಅಂತೇಳಿ ನೋಡಿ. ಗರ್ಭಿಣಿಯರು ಮನೆ ಕೂಸೆಲ್ಲ ಹೊರಗೆ ಹಾಕಿ ಆಕ್ಷನ್ ಮಾಡ್ತೀವಿ ಅಂತೇಳಿ ಭಾಳ ತೊಂದರೆ ಕೊಡ್ತಾ ಇರ್ತಾಯಿ. ನಿನ್ನೆ ನಾನು ದಾವಣಗೆರೆಗೆ ಹೇಳಿದ್ದೀನಿ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಇದನ್ನು ಖಂಡಿಸಿದ್ದೀವಿ. ಆದ್ಮೇಲೆ ಆಕ್ಷನ್ ರೇಣುಕಾಚಾರ್ಯ ಮಾತ್ರದ್ದು ಮೈಕ್ರೋ ಫೈನಾನ್ಸ್ ಭೂವನ್ನ ಮೊನ್ನೆ ಕುಳ್ಗಟ್ಟಿಗೆ ಹೋಗಿದೆಯಲ್ಲ, ಅಲ್ಲಪ್ಪ 10 ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದ್ದೆ. 10 ನಿಮಿಷ ಟೈಮ್ ಕೊಡಲ್ಲ, ನೀವು ಆತ್ಮಹತ್ಯೆ ಮಾಡ್ಕೊಳ್ರಿ, ನಿಮ್ಮ ಸಾಲ ಮನ್ನಾಗಲಿ, ಈ ರೀತಿ ಉದ್ದಾಡ್ತಾರೆ ಮಾತಾಡ್ತೀರಾ? ಯಾಕೆ ಆ ಹೆಣ್ಮಕ್ಳು ಮೊನ್ನೆ ಫೋನ್ ಮಾಡಿದ್ದಾರೆ, 10 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ, ಗೊತ್ತೈತಾ? ಹೇಳ್ತೀನಿ ಕೇಳು. ಇಡೀ ರಾಜ್ಯದಲ್ಲಿ ನಿಮ್ಮ ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳ ಇದಾಗ್ತದೆ, ಇಶ್ಯೂ ಆಗ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನೆ ಒಬ್ಬಳೆ ಮಹಿಳೆ ಬಾವಿಗೆ ಯಾರು ಬೆಳೆಸುತ್ತಾರೆ, ನಿಮ್ಮೆಲ್ಲರ ಮೇಲೆ ಕೇಸ್ ಆಗುತ್ತೆ ತೊಂದರೆ ಕೊಟ್ರೆ. ನೀವು ಹೇಳೋದು ಕೇಳು. ಏನ ಬೀರ ಹೇಳ್ತೀನಿ ಕೇಳು. ಆ ರೀತಿ ಹೋದ್ರೆ ಹೇಳ್ಬೀರ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ, ಸಮಸ್ಯೆಗಳು ತಾನೆ. ಕೊಟ್ಟು ದುಡ್ಡು ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ. ಸಾಲ ಕೊಟ್ಟಿದ್ದೀರಿ, ಹೆಣ್ಮಕ್ಳಿಗೆ ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ. ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ, ಪ್ರಚೋದನೆ ಮಾಡಲ್ಲ. ಆದರೆ ತೊಂದರೆ ಕೊಡ್ಬೇಡ್ರಿ, ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ಮನೆ ಮಠ ತೆಗಿಬೇಡ್ರಿ. ಇಡೀ ರಾಜ್ಯದಲ್ಲಿ ಇಶ್ಯೂ ಆಗ್ತದೆ, ಕ್ರಿಮಿನಲ್ ಕೇಸ್ ಹಾಕವೆ. ಏನ ಬೀರ ಹೇಳ್ಬಿಡ ಅವನು ಯಾರು. ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಕಿರುಕುಳವನ್ನು ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಯಾರು ಕೂಡ ಆ ಒಂದು ದಾರಿ ಹಿಡಿಯೋದು ಬೇಡ ಅಂತೇಳಿ ನಾವು ಕೂಡ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀವಿ. ಮತ್ತೊಂದು ಕಡೆ ಹೊನ್ನಾಳಿಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಆರೋಪ ಕೇಳಿ ಬಂದಿದೆ. ಫೈನಾನ್ಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ರೇಣುಕಾಚಾರ್ಯ ಅವರು ಕರೆ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ. ಫೋನಲ್ಲೇ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ತರಾಟೆ ತೆಗೆದುಕೊಂಡಿದ್ದು ಪತಿಗೆ ಆಪರೇಷನ್ ಆಗಿದೆ, ಟೈಮ್ ಕೊಡಿ ಅಂದ್ರೂ ಕೂಡ ಕೊಡ್ತಾ ಇಲ್ಲ ಅಂತೇಳಿ ನೋಡಿ. ಗರ್ಭಿಣಿಯರು ಮನೆ ಕೂಸೆಲ್ಲ ಹೊರಗೆ ಹಾಕಿ ಆಕ್ಷನ್ ಮಾಡ್ತೀವಿ ಅಂತೇಳಿ ಭಾಳ ತೊಂದರೆ ಕೊಡ್ತಾ ಇರ್ತಾಯಿ. ನಿನ್ನೆ ನಾನು ದಾವಣಗೆರೆಗೆ ಹೇಳಿದ್ದೀನಿ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಇದನ್ನು ಖಂಡಿಸಿದ್ದೀವಿ. ಆದ್ಮೇಲೆ ಆಕ್ಷನ್ ರೇಣುಕಾಚಾರ್ಯ ಮಾತ್ರದ್ದು ಮೈಕ್ರೋ ಫೈನಾನ್ಸ್ ಭೂವನ್ನ ಮೊನ್ನೆ ಕುಳ್ಗಟ್ಟಿಗೆ ಹೋಗಿದೆಯಲ್ಲ, ಅಲ್ಲಪ್ಪ 10 ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದ್ದೆ. 10 ನಿಮಿಷ ಟೈಮ್ ಕೊಡಲ್ಲ, ನೀವು ಆತ್ಮಹತ್ಯೆ ಮಾಡ್ಕೊಳ್ರಿ, ನಿಮ್ಮ ಸಾಲ ಮನ್ನಾಗಲಿ, ಈ ರೀತಿ ಉದ್ದಾಡ್ತಾರೆ ಮಾತಾಡ್ತೀರಾ? ಯಾಕೆ ಆ ಹೆಣ್ಮಕ್ಳು ಮೊನ್ನೆ ಫೋನ್ ಮಾಡಿದ್ದಾರೆ, 10 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ, ಗೊತ್ತೈತಾ? ಹೇಳ್ತೀನಿ ಕೇಳು. ಇಡೀ ರಾಜ್ಯದಲ್ಲಿ ನಿಮ್ಮ ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳ ಇದಾಗ್ತದೆ, ಇಶ್ಯೂ ಆಗ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನೆ ಒಬ್ಬಳೆ ಮಹಿಳೆ ಬಾವಿಗೆ ಯಾರು ಬೆಳೆಸುತ್ತಾರೆ, ನಿಮ್ಮೆಲ್ಲರ ಮೇಲೆ ಕೇಸ್ ಆಗುತ್ತೆ ತೊಂದರೆ ಕೊಟ್ರೆ. ನೀವು ಹೇಳೋದು ಕೇಳು. ಏನ ಬೀರ ಹೇಳ್ತೀನಿ ಕೇಳು. ಆ ರೀತಿ ಹೋದ್ರೆ ಹೇಳ್ಬೀರ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ, ಸಮಸ್ಯೆಗಳು ತಾನೆ. ಕೊಟ್ಟು ದುಡ್ಡು ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ. ಸಾಲ ಕೊಟ್ಟಿದ್ದೀರಿ, ಹೆಣ್ಮಕ್ಳಿಗೆ ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ. ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ, ಪ್ರಚೋದನೆ ಮಾಡಲ್ಲ. ಆದರೆ ತೊಂದರೆ ಕೊಡ್ಬೇಡ್ರಿ, ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ಮನೆ ಮಠ ತೆಗಿಬೇಡ್ರಿ. ಇಡೀ ರಾಜ್ಯದಲ್ಲಿ ಇಶ್ಯೂ ಆಗ್ತದೆ, ಕ್ರಿಮಿನಲ್ ಕೇಸ್ ಹಾಕವೆ. ಏನ ಬೀರ ಹೇಳ್ಬಿಡ ಅವನು ಯಾರು. ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಕಿರುಕುಳವನ್ನು ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಯಾರು ಕೂಡ ಆ ಒಂದು ದಾರಿ ಹಿಡಿಯೋದು ಬೇಡ ಅಂತೇಳಿ ನಾವು ಕೂಡ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀವಿ. ಮತ್ತೊಂದು ಕಡೆ ಹೊನ್ನಾಳಿಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಆರೋಪ ಕೇಳಿ ಬಂದಿದೆ. ಫೈನಾನ್ಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ರೇಣುಕಾಚಾರ್ಯ ಅವರು ಕರೆ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ. ಫೋನಲ್ಲೇ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ತರಾಟೆ ತೆಗೆದುಕೊಂಡಿದ್ದು ಪತಿಗೆ ಆಪರೇಷನ್ ಆಗಿದೆ, ಟೈಮ್ ಕೊಡಿ ಅಂದ್ರೂ ಕೂಡ ಕೊಡ್ತಾ ಇಲ್ಲ ಅಂತೇಳಿ ನೋಡಿ. ಗರ್ಭಿಣಿಯರು
ಮನೆ ಕೂಸೆಲ್ಲ ಹೊರಗೆ ಹಾಕಿ ಆಕ್ಷನ್ ಮಾಡ್ತೀವಿ ಅಂತೇಳಿ ಭಾಳ ತೊಂದರೆ ಕೊಡ್ತಾ ಇರ್ತಾಯಿ. ನಿನ್ನೆ ನಾನು ದಾವಣಗೆರೆಗೆ ಹೇಳಿದ್ದೀನಿ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಇದನ್ನು ಖಂಡಿಸಿದ್ದೀವಿ. ಆದ್ಮೇಲೆ ಆಕ್ಷನ್ ರೇಣುಕಾಚಾರ್ಯ ಮಾತ್ರದ್ದು ಮೈಕ್ರೋ ಫೈನಾನ್ಸ್ ಭುವನ್ನ ಮೊನ್ನೆ ಕುಳ್ಗಟ್ಟಿಗೆ ಹೋಗಿದೆಯಲ್ಲ, ಅಲ್ಲಪ್ಪ 10 ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದ್ದೆ. 10 ನಿಮಿಷ ಟೈಮ್ ಕೊಡಲ್ಲ, ನೀವು ಆತ್ಮಹತ್ಯೆ ಮಾಡ್ಕೊಳ್ರಿ, ನಿಮ್ಮ ಸಾಲ ಮನ್ನಾ ಆಗಲಿ, ಈ ರೀತಿ ಉದ್ದಾಡ್ತಾರೆ ಮಾತಾಡ್ತೀರಾ? ಯಾಕೆ ಆ ಹೆಣ್ಮಕ್ಳು ನನಗೆ ಮೊನ್ನೆ ಫೋನ್ ಮಾಡಿದ್ದಾರೆ, 10 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ, ಗೊತ್ತೈತಾ? ಹೇಳ್ತೀನಿ ಕೇಳು. ಇಡೀ ರಾಜ್ಯದಲ್ಲಿ ನಿಮ್ಮ ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳ ಇದಾಗ್ತದೆ, ಇಶ್ಯೂ ಆಗ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನೆ ಒಬ್ಳು ಮಹಿಳೆ ಬಾವಿಗೆ ಹಾರಿ ಬೆಳೆಸುತ್ತಾರೆ. ನಿಮ್ಮೆಲ್ಲರ ಮೇಲೆ ಕೇಸ್ ಆಗುತ್ತೆ ತೊಂದರೆ ಕೊಟ್ರೆ. ನೀವು ಹೇಳೋದು ಕೇಳು. ಏನ ಬೀರ ಹೇಳ್ತೀನಿ ಕೇಳು. ಆ ರೀತಿ ಹೋದ್ರೆ ಹೇಳ್ಬೀರ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ, ಸಮಸ್ಯೆಗಳು. ಕೊಟ್ಟು ದುಡ್ಡು ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ. ಸಾಲ ಕೊಟ್ಟಿದ್ದೀರಿ ಹೆಣ್ಮಕ್ಳಿಗೆ, ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ. ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ, ಪ್ರಚೋದನೆ ಮಾಡಲ್ಲ. ಆದರೆ ತೊಂದರೆ ಕೊಡ್ಬೇಡ್ರಿ, ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ಮನೆ ಮಠ ತೆಗಿಬೇಡ್ರಿ. ಇಡೀ ರಾಜ್ಯದಲ್ಲಿ ಇಶ್ಯೂ ಆಗ್ತದೆ, ಕ್ರಿಮಿನಲ್ ಕೇಸ್ ಹಾಕವೆ. ಏನ ಬೀರ ಹೇಳ್ಬಿಡ ಅವನು ಯಾರು? ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಕಿರುಕುಳವನ್ನ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಯಾರು ಕೂಡ ಆ ಒಂದು ದಾರಿ ಹಿಡಿಯೋದು ಬೇಡ ಅಂತೇಳಿ ನಾವು ಕೂಡ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀವಿ. ಮತ್ತೊಂದು ಕಡೆ ಹೊನ್ನಾಳಿಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಆರೋಪ ಕೇಳಿ ಬಂದಿದೆ. ಫೈನಾನ್ಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ರೇಣುಕಾಚಾರ್ಯ ಅವರು ಕರೆ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ. ಫೋನಲ್ಲೇ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ತರಾಟೆ ತೆಗೆದುಕೊಂಡಿದ್ದು, ಪತಿಗೆ ಆಪರೇಷನ್ ಆಗಿದೆ, ಟೈಮ್ ಕೊಡಿ ಅಂದ್ರೂ ಕೂಡ ಕೊಡ್ತಾ ಇಲ್ಲ ಅಂತೇಳಿ ನೋಡಿ. ಗರ್ಭಿಣಿಯರು ಮನೆ ಕೂಸೆಲ್ಲ ಹೊರಗೆ ಹಾಕಿ ಆಕ್ಷನ್ ಮಾಡ್ತೀವಿ ಅಂತೇಳಿ ಭಾಳ ತೊಂದರೆ ಕೊಡ್ತಾ ಇರ್ತಾಯಿ. ನಿನ್ನೆ ನಾನು ದಾವಣಗೆರೆಗೆ ಹೇಳಿದ್ದೀನಿ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಇದನ್ನು ಖಂಡಿಸಿದ್ದೀವಿ. ಆದ್ಮೇಲೆ ಆಕ್ಷನ್ ರೇಣುಕಾಚಾರ್ಯ ಮಾತ್ರದ್ದು ಮೈಕ್ರೋ ಫೈನಾನ್ಸ್ ಭುವನ್ನ ಮೊನ್ನೆ ಕುಳ್ಗಟ್ಟಿಗೆ ಹೋಗಿದೆಯಲ್ಲ, ಅಲ್ಲಪ್ಪ 10 ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದ್ದೆ. 10 ನಿಮಿಷ ಟೈಮ್ ಕೊಡಲ್ಲ, ನೀವು ಆತ್ಮಹತ್ಯೆ ಮಾಡ್ಕೊಳ್ರಿ, ನಿಮ್ಮ ಸಾಲ ಮನ್ನಾ ಆಗಲಿ, ಈ ರೀತಿ ಉದ್ದಾಡ್ತಾರೆ ಮಾತಾಡ್ತೀರಾ? ಯಾಕೆ ಆ ಹೆಣ್ಮಕ್ಳು ನನಗೆ ಮೊನ್ನೆ ಫೋನ್ ಮಾಡಿದ್ದಾರೆ, 10 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ, ಗೊತ್ತೈತಾ? ಹೇಳ್ತೀನಿ ಕೇಳು. ಇಡೀ ರಾಜ್ಯದಲ್ಲಿ ನಿಮ್ಮ ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳ ಇದಾಗ್ತದೆ, ಇಶ್ಯೂ ಆಗ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನೆ ಒಬ್ಳು ಮಹಿಳೆ ಬಾವಿಗೆ ಹಾರಿ ಬೆಳೆಸುತ್ತಾರೆ. ನಿಮ್ಮೆಲ್ಲರ ಮೇಲೆ ಕೇಸ್ ಆಗುತ್ತೆ ತೊಂದರೆ ಕೊಟ್ರೆ. ನೀವು ಹೇಳೋದು ಕೇಳು. ಏನ ಬೀರ ಹೇಳ್ತೀನಿ ಕೇಳು. ಆ ರೀತಿ ಹೋದ್ರೆ ಹೇಳ್ಬೀರ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ, ಸಮಸ್ಯೆಗಳು. ಕೊಟ್ಟು ದುಡ್ಡು ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ. ಸಾಲ ಕೊಟ್ಟಿದ್ದೀರಿ ಹೆಣ್ಮಕ್ಳಿಗೆ, ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ. ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ, ಪ್ರಚೋದನೆ ಮಾಡಲ್ಲ. ಆದರೆ ತೊಂದರೆ ಕೊಡ್ಬೇಡ್ರಿ, ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ಮನೆ ಮಠ ತೆಗಿಬೇಡ್ರಿ. ಇಡೀ ರಾಜ್ಯದಲ್ಲಿ ಇಶ್ಯೂ ಆಗ್ತದೆ, ಕ್ರಿಮಿನಲ್ ಕೇಸ್ ಹಾಕವೆ. ಏನ ಬೀರ ಹೇಳ್ಬಿಡ ಅವನು.